ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ದೇವಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತಂದು ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಟಾಪಿಕ್ ಏನಂದ್ರೆ, ಯಾವ ವ್ಯಕ್ತಿ ನಿಮ್ಮ ಬೇಡ ಅಂತ ನಿಮ್ಮನ್ನು ಬಿಟ್ಟು ಹೋಗ್ಯಾರ, ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನಾದರೂ ಯೋಚನೆ ಮಾಡ್ತಿದಾರ, ಯೋಚನೆ ಮಾಡ್ತಿದ್ರಂದ್ರೆ ಏನು ಯೋಚನೆ ಮಾಡ್ತಿದಾರ, ಸೊ ವಾಪಸ್ ಏನಾದರೂ ಬಂದು ರೀಕನ್ಸಿಲೇಷನ್ ಮಾಡ್ಕೋಬೇಕಂತ ವಿಚಾರ ಮಾಡ್ತಾರೆ ಅಂತಂದ್ರೆ ಡಿಟೇಲ್ ಆಗಿ ಎಲ್ಲ ರೀಡಿಂಗನ್ನು ನೋಡೋಣ. ಸೊ ಯಾರ್ಯಾರು ರೀಡಿಂಗ್ ನೋಡ್ಬೋದು ಅಂತಂದ್ರೆ, ನಿಮ್ಮಿಂದ ಯಾರು ದೂರ ಆಗ್ಯಾರ, ಆಮೇಲೆ ನಿಮಗೆ ಅನ್ನಿಸ್ತಿರ್ಬೋದು ಆ ವ್ಯಕ್ತಿ ಯೋಚನೆ ಮಾಡ್ತಿದಾರೋ ಇಲ್ಲ ನಮ್ಮ ಬಗ್ಗೆ ಅಂತಂದು. ಕಂಪ್ಲೀಟ್ಲಿ ನೀವು ಅವ್ರನ್ನ ಮರ್ತೆ ಬಿಟ್ಟಿರಿ, ನನಗೆ ಬೇಕಾಗೇ ಇಲ್ಲ, ಆ ವ್ಯಕ್ತಿ ಏನು ಯೋಚನೆ ಮಾಡಲಿ ಬಿಡಲಿ ನನಗೆ ಬೇಕಾಗಿಲ್ಲ ಅಂತ ಅನ್ನೋರಿಗೆ ಅಲ್ಲ ಇದು ರೀಡಿಂಗ್. ಇನ್ನೂ ಒಂದು ಚೂರು ಏನೋ ಫೀಲಿಂಗು, ಒಂದು ಹೋಪ್ಸ್ ಇಟ್ಕೊಂಡಿರ್ತಿರಲ್ಲ, ಆ ವ್ಯಕ್ತಿ ನನ್ನ ಬಗ್ಗೆ ಏನಾದರೂ ವಿಚಾರ ಮಾಡ್ತಿರ್ಬೋದಾ, ನನ್ನ ಬಗ್ಗೆ ಅವ್ರಿಗೆ ಏನಾದರೂ ಫೀಲಿಂಗ್ಸ್ ಇರ್ಬೋದಾ, ಒಂದಿನ ಯಾವಾಗಾದ್ರೂ ಬಂದು ನನ್ನ ಜೊತೆ ಮಾತಾಡ್ಬೋದಾ, ಹಿಂಗೆಲ್ಲ ಇರ್ತಾವಲ್ಲ ನಿಮ್ಗೆ ಒಂದೊಂದು, ಅವರಿಗಾಗಿ ಇದು ರೀಡಿಂಗ್. ಸೊ ನಿಮ್ಮನ್ನು ಯಾರ್ಯಾರು ಬಿಟ್ಟು ಹೋಗ್ಯಾರ, ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನಾದರೂ ಯೋಚನೆ ಮಾಡ್ತಿದಾರ ಅಂತ ನಿಮಗೆ ಅನಿಸಿದ್ರೆ, ಆ ವ್ಯಕ್ತಿ ಏನು ಯೋಚನೆ ಮಾಡ್ತಿದಾರೆ ನಿಮ್ಮ ಬಗ್ಗೆ ಅಂತ ನೋಡೋಣ ಅಂತೀವತ್ತು. ಸೊ ಯಾವ ವ್ಯಕ್ತಿನ ಯೋಚನೆ ಮಾಡಿ ಈ ರೀಡಿಂಗ್ ನೋಡ್ತಿದ್ದೀರಿ, ಆ ವ್ಯಕ್ತಿದ 3 ಸಲ ಹೆಸರು ಹೇಳ್ಕೊಂಡು ವಿಜುವಲೈಸ್ ಮಾಡ್ಕೊಳ್ರಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ. ನಾನು ನಿಮ್ಮ ಡಾಕ್ಟರ್ ನಿಖಿತಾ. ನಿಖಿತಾ ಟ್ಯಾರೋ ರೀಡಿಂಗ್, ನಿಖಿತಾ ಟ್ಯಾರೋ ರೀಡರ್, ನಿಖಿತಾ ಟ್ಯಾರೋ ನಿಖಿತಾ ರೀಡಿಂಗ್, ಟ್ಯಾರೋ ರೀಡಿಂಗ್ ನಿಖಿತಾ, ಡೈಲಿ ಟ್ಯಾರೋ ರೀಡಿಂಗ್ಸ್, ಸ್ಪಿರಿಚುವಲ್ ಗೈಡೆನ್ಸಸ್, ಯೂನಿವರ್ಸಲ್ ಗೈಡೆನ್ಸ್. ಈ ರೀತಿ ಏನಾದರೂ ನೀವು ಹುಡುಕ್ತಿದ್ರಿ ಅಂತಂದ್ರೆ ಯೂಟ್ಯೂಬ್ ಒಳಗೆ, ಸೊ ಯು ಆರ್ ಇನ್ ದ ರೈಟ್ ಪ್ಲೇಸ್. ಸೊ ನಿಮ್ಗೆ ಇಲ್ಲೆಲ್ಲನೂ ಸಿಗ್ತಾ ಐತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ರಿಟರ್ನ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಫಸ್ಟ್ ಟೈಮ್ ಯಾರು ನನ್ನ ವೀಡಿಯೋಸ್ ನೋಡ್ತಿದ್ದೀರಿ, ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್. ಸೊ ಭಾಳ ದಿನ ಆಯ್ತು ಲೈವಿಗೆ ಬಂದಿಲ್ಲ, ಮೋಸ್ಟ್ಲಿ 1 ತಿಂಗಳು ಆತನ. ನೋಡೋಣ. ಅಕ್ಷಯ ತೃತೀಯ ದಿನ ಏನಾದರೂ ಬರೋಕ್ಕೆ ನೋಡೋಕೆ ಟ್ರೈ ಮಾಡ್ತೀನಿ, ಯಾಕಂದ್ರೆ ಅವತ್ತು ಭಾಳನೇ ರಿಚುವಲ್ಸ್ ಎಲ್ಲ ಅದಾವು. ಸೊ ಮೊನ್ನೆ ಒಂದು ವಿಡಿಯೋ ಹಾಕೀನಿ, ನೋಡಿರಿ. ಅಕ್ಷಯ ತೃತೀಯ ದಿನ ನೀವು ಏನು ಮಾಡ್ಕೊಂಡ್ರೆ ನಿಮ್ಮ ಜೀವನದೊಳಗೆ ಸುಖ ಶಾಂತಿ ಸಮೃದ್ಧಿನ ನೀವು ನಿಮ್ಮ ಜೀವನಕ್ಕೆ ಅಟ್ರ್ಯಾಕ್ಟ್ ಮಾಡ್ಬೋದು ಅಂತಂದು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಏನೋ ಒಂದು ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ನಿಮ್ಮನ್ನು ಬಿಟ್ಟು ಹೋದಂಥ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ಲಾರ್ದಂಗೆ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಬಿಟ್ಟು ಹೋಗಿರ್ತಾರೆ. ನಿಮ್ಗೆ ಯಾವುದಕ್ಕೆ ಕಾರಣನೇ ಗೊತ್ತಿರಲ್ಲ. ನೀವು ಎಷ್ಟೇ ಮೆಸೇಜ್ ಮಾಡಿದ್ರು ಅವ್ರು ಓ ಅಂದಿರಂಗಿಲ್ಲ ನಿಮ್ಗೆ. ಸೊ ವರ್ಲ್ಡ್ ಕಾರ್ಡ್ ಬಂದೈತಿ ನೋಡೋಣ, ವೀಲ್ ಆಫ್ ಫಾರ್ಚೂನ್ ನೋಡೋಣ, ಬರೋಂಗಿದ್ರೆ ಬರ್ತೈತಿ. ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನಾದರೂ ಯೋಚನೆ ಮಾಡ್ತಿದಾರ, ಯೋಚನೆ ಮಾಡ್ತಿದ್ರು ಅಂದರೆ ಏನು ಯೋಚನೆ ಮಾಡ್ತಿರ್ಬೇಕು ಅವರು ನಿಮ್ಮ ಬಗ್ಗೆ. ವಿಜುವಲೈಸ್ ಮಾಡ್ಕೊಳ್ರಿ. ಆ ವ್ಯಕ್ತಿನ 3 ಸಲ ಹೆಸರು ಹೇಳ್ಕೊಳ್ರಿ. ಇದು ಯಾಕಂತ ಆಮೇಲೆ ಹೇಳ್ತೀನಿ. ಸೊ ನೀವು ನಿಮ್ಮನ್ನ ಯಾರು ಬಿಟ್ಟು ಹೋದ್ರೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನಾದರೂ ಯೋಚನೆ ಮಾಡ್ತಿದಾರ, ಯಾಕಂದ್ರೆ ನಿಮಗೆ ಅವ್ರು ನೆನಪು ಬರ್ತದವು. ನಿಮಗೆ ಬೇಡ ಅಂದರೆ ಕೆಲವೊಂದು ಸಲ ನೆನಪು ಬರ್ತಾವ. ಸೊ ಅಂಥ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದಾರ. ಸೊ ಇಲ್ಲಿ ಡಿಟೇಲಾಗಿ ತೆಗ್ದೇನೆ ನಾನು. ಆ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದಾರ, ಏನು ಯೋಚನೆ ಮಾಡ್ತಿದಾರ, ನಿಮ್ಮ ಬಗ್ಗೆ ಇನ್ನೂ ಫೀಲಿಂಗ್ಸ್ ಇಟ್ಕೊಂಡಾರ ಅವ್ರು ಏನಾದರೂ. ಸೊ ಏನಾದರೂ ವಾಪಸ್ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬಹುದಾ ಅವರು. ಸೊ ವೆದರ್ ಯು ಹ್ಯಾವ್ ಟು ಮೂವ್ ಆನ್ ಆರ್ ವೇಟ್ ಫಾರ್ ಹಿಮ್ ಆರ್ ಹರ್. ಅವ್ರ ಬಗ್ಗೆ ನೀವು ವೇಟ್ ಮಾಡಬೇಕಾ ಮಾಡಬಾರ್ದ ಅಂತ ನಾನು ಇಲ್ಲೇ ರೀಡಿಂಗ್ ಒಳಗೆ ತಿಳಿಸ್ಕೊಡ್ತೇನೆ ನಿಮಗೆ. ಸೊ ಕಾರ್ಡ್ಸ್ ಹೇಳ್ತಾವೆ, ನಾನು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅಷ್ಟೆ. ಓಕೆ. ಸೊ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಅಕ್ಷಯ ತೃತೀಯದೊಂದು ರೀಡಿಂಗ್ ಹಾಕಿ ನೋಡಿರಿ.
So the Tower in reverse, 2 of Pentacles in reverse, 7 of Cups, High Priestess. Let go control issues, express your love. It is safe for you to love. You deserve love. ಇದನ್ನು ಲಾಸ್ಟಿಗೆ ತೆಗಿತಾನೆ ಈ ಕಾರ್ಡ್. ಸೊ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನಾದರೂ ಯೋಚನೆ ಮಾಡ್ತಿದ್ದಾರಾ ಅಂತ ನೀವು ಏನಾದರೂ ಕ್ವಶನ್ ಕೇಳಿದ್ರಿ ಅಂದರೆ, ಸಾರಿ, ಇಷ್ಟು ದಿನ ನಿಮ್ಮ ವ್ಯಕ್ತಿ ರಿಲೇಷನ್ಶಿಪ್ಪಿನ ಅವರಿಗೆ ಅವ್ರು ದುಡ್ಡು ಮಾಡೋದು ಭಾಳ ಇಂಪಾರ್ಟೆಂಟ್ ಇತ್ತು. ಅವ್ರ ಕರಿಯರ್ ಬಿಲ್ಡ್ ಮಾಡ್ಕೊಳೋದು ಇಂಪಾರ್ಟೆನ್ಸ್ ಅವ್ರು ಅದಕ್ಕೆ ಕೊಡ್ತಿದ್ರು. ಸೊ ನಮ್ಮನ್ನು ನೆನಪು ಮಾಡ್ಕೊತಾರ ಆ ವ್ಯಕ್ತಿ, ನಮ್ಮ ಬಗ್ಗೆ ಏನಾದರೂ ಯೋಚನೆ ಮಾಡ್ತಿದಾರ ಆ ವ್ಯಕ್ತಿ ಅಂದ್ರೆ, ಎಸ್ ಮಾಡ್ತಿದ್ರೆ ಭಾಳ ಕಡಿಮೆ ಲೆವೆಲ್ನಾಗ ಮಾಡ್ತಿದ್ದಾರೆ. ಅಂದ್ರೆ ಅವ್ರಿಗೇನೋ ಅಲ್ಲಿ ಒಂದು ಕಷ್ಟ ಬಂದಿರಬೇಕು, ಆವಾಗ ನಿಮ್ಗೆ ಒಂಚೂರು ನೆನಪು ಮಾಡ್ಕೊತಾರ. ಈಗ ಯಾಕಂದ್ರೆ 4 ಆಫ್ ಪೆಂಟಕಲ್ಸ್ ಇನ್ ರಿವರ್ಸ್ ಬಂದಿರೋದ್ರಿಂದ ಈಗ ಅವ್ರಿಗೆ ಒಂದು ಸ್ವಲ್ಪ ಪುರ್ಸತ್ ಸಿಕ್ಕಿರ್ಬೇಕು ನಿಮ್ಮ ಬಗ್ಗೆ ಯೋಚನೆ ಮಾಡೋಕೆ, ಅಥವಾ ಅಲ್ಲೊಂದು ಏನೋ ಒಂದು ಪ್ರಾಬ್ಲಮ್ ಬಂದಿರಬೇಕು. ಹಾಗಾಗಿ ಈಗ ನಿಮ್ಗೊಂದು ಎಕ್ಸ್ಪ್ರೆಸ್ ಮಾಡಬೇಕು, ಅಥವಾ ನೀವು ಕೊಟ್ಟಂಥ ಪ್ರೀತಿನ ನೆನಪು ಮಾಡ್ಕೊತಿದ್ದಾರ. ಸೊ ನಾನು ಅವಾಗ ಒಂದು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡ್ಬೋದಾಗಿತ್ತನ ನನ್ನೊಳಗಿರೋ ಪ್ರೀತಿನ, ಮನಸ್ಸಿನಾಗ ಅನಿಸಿದ್ದನ್ನ. ಯಾಕಂದ್ರೆ ಹಿ ಆರ್ ಶಿ ವಾಸ್ ವೆರಿ ಬಿಸಿ. ಅವರು ಭಾಳ ಬ್ಯುಸಿ ಇದ್ರು. ಅವರು ನೀವು ಕೊಡ್ತಂಥ ಒಂದು ಪ್ರೀತಿ ಕಡೆ, ನೀವು ಕೊಡ್ತಿರೋ ಒಂದು ಟೈಮ್ ಕಡೆ, ಎನರ್ಜಿ ಕಡೆ ಅವ್ರಿಗೆ ಏನೂ ಲಕ್ಷಣ ಇದ್ದಿದ್ದಿಲ್ಲ. ಅವಾಗ ಜಸ್ಟ್ ದುಡಿಬೇಕು, ನಾನು ಒಂದು ಕರಿಯರ್ ಮಾಡಬೇಕು, ನಾನು ಬಿಸ್ನೆಸ್ ಬಿಲ್ಡ್ ಮಾಡಬೇಕು, ನಾನು ಅದನ್ನು ತೊಗೋಬೇಕು, ಇದನ್ನು ತೊಗೋಬೇಕು, ನಾನು ಒಂದು ಸ್ಟೇಟಸ್ ಕ್ರಿಯೇಟ್ ಮಾಡಬೇಕು, ಅದೇ ಇತ್ತು. ಬಟ್ ಈಗ ಅನ್ನಿಸ್ತಾ ಇತ್ತು ಅವ್ರಿಗೇನೋ ಚೂರು ಭಾಳ ಪೂರ ಅಲ್ಲ. ಸೊ ಯೋಚನೆ ಮಾಡ್ತಿದಾರ ಅಂದ್ರೆ ಎಸ್, ಈಗೀಗ ಯೋಚನೆಗಳು ಬರ್ತದವ. ಸೊ ಏನು ಯೋಚನೆ ಮಾಡ್ತಿರಬಹುದು ಅವರು ಅಂತ ನೀವು ಕೇಳಿದ್ರೆ, ಆಗಿದ್ನೆಲ್ಲ ಮರೆತು ಬಿಡೋದನ್ನ ಎಲ್ಲ ನನಗೆ ಕ್ಷಮಿಸ್ಬಿಡು. ಯಾಕಂದರೆ ಟವರ್ ಇನ್ ರಿವರ್ಸ್ ಬಂದಿದ್ದೀನಿ. ಲೆಟ್ ಗೋ ಮಾಡಿಬಿಡೋಣ. ಆಗಿದ್ದೆಲ್ಲ ಒಂದು ಆಕ್ಸಿಡೆಂಟ್ ಆಗಿತ್ತು, ಒಂದು ಇನ್ಸಿಡೆಂಟ್ ಆಗಿತ್ತು, ಏನೋ ಅಚಾನಕ್ ಸಡನ್ನಾಗಿ ನನ್ನ ಕಂಟ್ರೋಲ್ನಾಗ ಇದ್ದಿದ್ದಿಲ್ಲ, ಅದು ಹಾಗಾಗಿತ್ತು. ಸೊ ಈಗ ನಿಮ್ಗೆ ಬಂದು ಮತ್ತು ವಾಪಸ್ ಅದನ್ನು ಪ್ಯಾಚಪ್ ಮಾಡ್ಕೋಬೇಕಂತನೇ ವಿಚಾರ ಮಾಡ್ತಿದ್ದಾರೆ. ಲೆಟ್ ಗೋ ಮಾಡ್ತೀರಾ ನೀವು, ಅವ್ರನ್ನ ಕ್ಷಮಿಸ್ತೀರಾ? ಬಂದರೆ ನೀವು ಕ್ಷಮಿಸ್ಬೋದಾ? ಏನಾಗಿ ಹೋತಲ್ಲ ನಿಮ್ದು ಅದನ್ನೆಲ್ಲ ನೆನೆಸ್ಕೊತಿದ್ದಾರೆ. ಅವ್ರಿಗೆ ಅನ್ನಿಸ್ತಾ ಐತಿ ನಿಮ್ಮ ಜೀವನದಾಗ ನೀವೇನೋ ಭಾಳ ಸ್ಟಕ್ ಆಗ್ಬಿಟ್ಟಿರಿ. ಅವ್ರನ್ನ ಬಿಟ್ಟು ಹೋಗ್ಬಿಟ್ರಂದ್ರೆ ನಿಮ್ಮ ಜೀವನದಾಗ ಏನೋ ಒಂದು ಸ್ಟಕ್ ಆಗ್ಬಿಟ್ರಿ. ಎದಕ್ಕೆ ಸ್ಟಕ್ ಆಗ್ಬಿಟ್ಟಿರಿ ಅಂದ್ರೆ, ಅಥವಾ ಈ ರಿಲೇಷನ್ಶಿಪ್ ಯಾಕೆ ಹೋಗಲಿಲ್ಲ, ಮುಂದುವರಿಲಿಲ್ಲ ಚೆನ್ನಾಗಿ ಅಂತಂದ್ರೆ, ಕೆಲವೊಂದು ವಿಷಯಗಳನ್ನು ನೀವು ಅಂದರೆ ಅವ್ರಿಗೆ ಅನಿಸಿರ್ಬೋದು ಅವು ಸಣ್ಣ ಸಣ್ಣ ವಿಷಯಗಳು ಅಂತಂದು ಅದನ್ನೇ ನೀವು ಭಾಳ ಕಂಟ್ರೋಲ್ ಮಾಡೋಕ್ಕೆ ನೋಡಿದ್ರಿ ಅನಿಸುತ್ತೆ. ಕೆಲವೊಂದು ವಿಷಯಗಳನ್ನು ನಾವು ಹಿಂಗೆ ಸುಮ್ಮನೆ ಬಿಟ್ಬಿಡ್ಬೇಕು. ಕೆಲವೊಂದು ನೀವು ರಿಲೇಷನ್ಶಿಪ್ ಚೆನ್ನಾಗಿ ಬೇಕಂತಂದಾಗ ಲೆಟ್ ಗೋ ಮಾಡೋದು ಕಲಿಬೇಕು. ಅದೇ ಇಶ್ಯೂಯಿಂದ ನಮ್ಮ ರಿಲೇಷನ್ಶಿಪ್ ಹಾಳಾತಂತವ್ರಿಗೆ ಅನ್ನಿಸ್ತಾ ಐತಿ. ಬಟ್ ಭಾಳ ಲಾಸ್ ಆಯ್ತು ಇಬ್ಬರಿಗೂ ಅದರಿಂದ. ಅವ್ರ ಜೀವನದಾಗ ಆಪ್ಷನ್ಸ್ ಭಾಳ ಅದಾವೆ, ನೀವು ಒಬ್ಬರೇ ಅಲ್ಲ. ಸೊ ವಾಪಸ್ ನನ್ನ ವ್ಯಕ್ತಿ ನನ್ನ ಹತ್ರ ಬರ್ಬೋದಾ? ಬರ್ತಾರ. ಬಟ್ ನೀವು ಅವ್ರಿಗೆ ಚಾಯ್ಸ್ ಆಗಿರಲ್ಲ, ಅವ್ರಿಗೆ ಬೇರೇನೋ ಆಪ್ಷನ್ ಆಗಿರ್ತೀರಿ ನೀವು. ಅವ್ರಿಗೂ ಅನ್ನಿಸ್ತಿರ್ಬೋದು, ಅವ್ರಿಗೂ ಚಾಯ್ಸ್ ಇದಾವೆ, ನಿಮ್ಮ ಜೀವನದಾಗೂ ಭಾಳ ಚಾಯ್ಸ್ ಇರ್ಬೋದು ಅಂತ ಅನ್ನಿಸ್ತಾ ಇತ್ತು ಅವ್ರಿಗೆ. ನೀವು ಅವ್ರಿಗೆ ಇನ್ನೊಂದು ಆದರೆ ಅವ್ರನ್ನ ನೀವು ಚೂಸ್ ಮಾಡ್ಕೊತೀರಾ. ನಿಮ್ಗೆ ಆಪ್ಷನ್ ಭಾಳ ಅದಾವೆ. ಆಪ್ಷನ್ ಅಂದ್ರೆ ಇದೇ ವ್ಯಕ್ತಿ ಜೊತೆಗೆ ಹೋಗ್ಬೇಕಂತ ನಿಮ್ಗೆ ಈಗ ಜೀವನದಾಗಿಲ್ಲ. ನೀವು ನಿಮ್ಮದಾದಂತಹ ಒಂದು ಬೇರೆ ನಿಮ್ದೊಂದು ಜೀವನ ಕಟ್ಕೊಂಡ್ಬಿಟ್ರಿ. ಅಂದರೆ ಇನ್ನೊಬ್ರ ಜೊತೆಗೆ ಹೋದ್ರಿ ಅಂತಲೂ ಹೇಳಲ್ಲ ನಾನು. ಅಂದರೆ ಇವ್ರು ಬಿಟ್ಟು ಇನ್ನೊಬ್ರ ಜೊತೆಗೆ ಹೋಗೋದೇ ಜೀವನ ಅಲ್ಲ. ನಿಮ್ಮ ಕರಿಯರ್ ಕಡೆ ಕೊಟ್ಟಿರ್ಬೋದು, ನಿಮ್ಮ ಪ್ಯಾಷನ್ ಕಡೆ, ನೀವು ಹೀಲಪ್ ಆಗಿ
ನೀವು ನಾ ಹಿಂಗೆ ಆರಾಮಿದ್ದೀನಿ ಅಂತ ಹಿಂಗೆ ಅನಿಸಿರ್ಬೋದು ಕೆಲವೊಬ್ಬರಿಗೆ. ಒಬ್ಬೊಬ್ರು ಸ್ಪಿರಿಚುವಲ್ ಮೆಡಿಟೇಷನ್ ಮಾಡ್ಕೊಂಡು ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಇರ್ಬೋದು ಇಲ್ಲೇ. ಸೊ ಯು ಹ್ಯಾವ್ ಮೆನಿ ಆಪ್ಷನ್ಸ್ ಇನ್ ಯುವರ್ ಲೈಫ್ ಅಂತ ಅನ್ನಿಸ್ತಾ ಐತಿ. ಸೊ ಅವ್ರನ್ನ ಅದ್ರಾಗ ಆ ಆಪ್ಷನ್ ಒಳಗೆ ನೀವು ಇರಲಿ ಅಂತ ಅವರಿಗೆ ಅನ್ನಿಸ್ತಾ ಐತೆ. ಈಗ ಅವ್ರು ಬಂದು ನಿಮಗೆ ಏನಾದರೂ ಒಂದು ಆಫರ್ ಕೊಟ್ರೆ, ಅಥವಾ ನೀವು ಮತ್ತು ಫಸ್ಟಾಗಿ ಒಂದು ಫ್ರೆಂಡ್ಶಿಪ್ಪಿಂದ ಅಥವಾ ಒಂದು ಮತ್ತು ಸ್ಟಾರ್ಟಿಂಗ್ ಫ್ರಮ್ ದ ಸ್ಕ್ರ್ಯಾಚ್ ಅಂತ ಏನಾದ್ರು ಸ್ಟಾರ್ಟ್ ಮಾಡೋಣ ಅಂದ್ರೆ ನೀವು ಅಷ್ಟು ಓಪನ್ ಆಗಿ ಅವರನ್ನು ರಿಸೀವ್ ಮಾಡ್ತಿರೋ ಇಲ್ಲೋ ಅನ್ನೋದು ಅವ್ರಿಗೊಂದು ವಿಚಾರ ಐತಿ. ಸೊ ಇಲ್ಲಿ ನೋಡಿದ್ರೆ ಏನಂದ್ರೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಅದ ಅವರಿಗೆ. ನಿಮ್ಮನ್ನು ಒಂದು ಒಳ್ಳೆ ಲೆವೆಲ್ನಾಗ ಇಟ್ಟಾರ ಅವ್ರು. ಆ್ಯಕ್ಚುಲಿ ನೀವು ಅವ್ರ ಜೀವನದಾಗಿಂದ ಒಂದು ಹೈಯರ್ ಲೆವೆಲ್ನಾಗ ಅದಿರಿ. ಅವ್ರಿಗೆ ಗೊತ್ತು ನೀವು ಭಾಳ ಪ್ರೀತಿನ ಡಿಸರ್ವ್ ಮಾಡ್ತೀರಿ ಜೀವನದಾಗ. ಒಂದು ರೆಸ್ಪೆಕ್ಟ್, ಒಂದು ನಿಜವಾದ ಪ್ರೀತಿ ನೀವು ಡಿಸರ್ವ್ ಮಾಡ್ತೀರಿ ಅಂತಲೂ ಅವ್ರಿಗೆ ಗೊತ್ತು. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಬರ್ಬೋದು ನೋಡ್ರಿ, ಭಾಳ ಜನಕ್ಕೆ ವಾಪಸ್ ಬರ್ಬೋದು. ಎಸ್, ಅವರಾಗಿ ಡೈರೆಕ್ಟ್ ಅಪ್ರೋಚ್ ಮಾಡ್ಬೋದು, ಇಲ್ಲ ಬೇರೆ ಥ್ರೂ ನಿಮ್ಗೆ ಅಪ್ರೋಚ್ ಮಾಡಿಸ್ಬೋದು. ಯಾರಾದರೂ ಒಬ್ರು ನಿಮ್ಮ ಲೇಡಿ ನಿಮ್ಮ ಗರ್ಲ್ ಫ್ರೆಂಡ್ಸ್, ಗರ್ಲ್ ಅಂದರೆ ಹೆಣ್ಮಕ್ಳು ಇರ್ತಾರಲ್ಲ ನಿಮ್ಮ ಜೀವನದಾಗ, ಅವ್ರ ಜೀವನದಾಗ ಇರ್ತದೆ ಒಂದು ವುಮನ್, ಅವ್ರ ಥ್ರೂ ನಿಮ್ಗೆ ಒಂದು ಅಪ್ರೋಚ್ ಮಾಡಬಹುದು. ಯಾಕಂದ್ರೆ ಇಲ್ಲೇ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರೆ ಈಗ ಅವ್ರಿಗೆ ಟೈಮ್ ಸಿಕ್ಕತ್ತೆ. ಅದೇ ಇಂಪಾರ್ಟೆಂಟ್. ಇಷ್ಟು ದಿನ ಭಾಳ ಬ್ಯುಸಿ ಇದ್ರು ಅವರು. ಯಾಕೆ ನನ್ನ ಪ್ರಕಾರ ನೋಬಡಿ ಅಷ್ಟೊಂದು ಯಾರು ಅಷ್ಟೊಂದು ಬ್ಯುಸಿ ಇರೋಕ್ಕೆ ಸಾಧ್ಯ ಇಲ್ಲ. ಒಂದು ಹಲೋ ಹಾಯ್ ಹೇಳಲಾರ್ದಷ್ಟು ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ. ನೀವರಿಗೆ ಭಾಳ ಒಳ್ಳೇದೊಂದು ಪ್ರೀತಿ ಕೊಟ್ಟಿದ್ರಿ, ಅವ್ರಿಗೊಂದು ಸಪೋರ್ಟಿವ್ ಸಿಸ್ಟಮ್ ಆಗಿದ್ರಿ. ಬಟ್ ಕೆಲವೊಂದು ವಿಷಯಗಳಿಗೆ ನೀವು ಕಂಟ್ರೋಲ್ ಅದು ಹಿಂಗೆ ಇರಬೇಕು, ಇದು ಹಿಂಗೆ ಇರಬೇಕು ಅಂತ ನೀವೊಂದು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ಬೋದು. ಅದು ಚಲೋ, ಅದು ಒಂದು ರೀತಿ. ಇದು ನಮ್ಮಿಬ್ಬರು ಬಾಂಡಿಂಗ್ ಅಂದರೆ ಅದ್ರೊಳಗೆ ಏನೋ ಒಂದು ನಿಮ್ದೊಂದು ಹಿಂಗೆ ಮಾತಾಡೋನು, ಹಿಂಗೆ ಹೋಗೋನು, ಹಿಂಗೆ ಮಾಡೋನು ಏನೋ ಇರ್ತಾವಲ್ಲ, ಎಲ್ಲ ಆ ಟೈಪ್ ಇದ್ವು. ಅವನ್ನವ್ರಿಗೆ ಭಾಳ ಕಂಟ್ರೋಲ್ ಅನಿಸುತ್ತೆ. ನೀವು ಬೇರೆಯವ್ರಿಗ ಜೊತೆಗೆ ಹೋಗಿರ್ಬೋದು ಅಂತ ಅವ್ರಿಗೆ ಅನ್ನಿಸ್ತಾ ಐತಿ ಇಲ್ಲಿ. ಯಾಕಂದ್ರೆ ನಿಮ್ಮ ಜೀವನದಾಗ ನೀವು ಭಾಳ ಒಳ್ಳೆ ವ್ಯಕ್ತಿ ಇದ್ದೀರಿ. ಯು ಡಿಸರ್ವ್ ಮೋರ್ ಲವ್. ನಿಮ್ಮ ಜೀವನದಾಗ ಭಾಳ ಅಂದರೆ ಅವರು ನಿಮಗೊಂದು ರೆಸ್ಪೆಕ್ಟ್ ಕೊಡಲಿಲ್ಲ, ಅವ್ರು ವಾಪಸ್ ನಿಮಗೊಂದು ಚಲೋ ರೆಸ್ಪಾನ್ಸ್ ಕೊಡಲಿಲ್ಲ. ಸೊ ನಿಮ್ಮ ಜೀವನದಾಗ ಬೇರೆ ಯಾರೋ ಬಂದಿರ್ಬೋದು ಅಂತಲೂ ಅವರಿಗೆ ಅನ್ನಿಸ್ತಾ ಐತಿ. ಸೊ ಯು ಶುಡ್ ಮೂವ್ ಆನ್ ಆರ್ ವೇಟ್ ಫಾರ್ ದೆಮ್ ಅಂತ ಕೇಳಿದರೆ ಈ ಕಾರ್ಡ್ ತೆಗಿಯಾಕತ್ತಿದ್ದೆ ನಾನು ಲಾಸ್ಟಿಂದ. ಎಸ್, ಯು ಕ್ಯಾನ್ ಮೂವ್ ಆನ್. ಯು ಕ್ಯಾನ್ ಮೂವ್ ಆನ್. ನೀವು ನಿಮ್ಮ ಜೀವನದಾಗ ಇನ್ನೊಬ್ರು ಯಾರಾದರೂ ಬಂದಿದ್ರೆ ಯು ಕ್ಯಾನ್ ಗೋ ಫಾರ್ ಇಟ್ ಅಂತ ಬಂದೈತಿಲ್ಲೇ. ಅದು ನಿಮ್ಮ ಇಷ್ಟ. ದ ಫೂಲ್ ಕಾರ್ಡ, ಬಟ್ ಕೇರ್ಫುಲ್ಲಾಗಿ ಹೆಜ್ಜೆ ಇಡ್ರಿ. ಸೊ ನೀವೀಗ ಆಪ್ಷನ್ ಅಂದ್ರೆ ನಿಮ್ಮ ಜೀವನದಾಗ ಇನ್ನೊಂದು ಏನಾದ್ರು ಹೊಸ ಹೆಜ್ಜೆ ಇಡ್ಬೇಕಂತಂದಿದ್ರೆ ಅದು ಸುಮ್ಮನೆ ಏನಂತೀರಿ, ಒಂದು ಕಾಂಪ್ರಮೈಸ್ ಆಗಿರ್ಬೋದು. ಇಲ್ಲಿ ಭಾಳ ಜನರಿಗೆ ಸೆಕೆಂಡ್ ಮ್ಯಾರೇಜ್ ಆಗ್ತಿರ್ಬೋದು. ಯಾಕಂದರೆ ಇಲ್ಲಿ ಚೈಲ್ಡ್ ಬೇಸ್ಡ್ ಒಂದು ಚಿಲ್ಡ್ರನ್ ಇನ್ವಾಲ್ವ್ಮೆಂಟ್ ಇರೋ ಅಂಥದ್ದು ಒಂದು ಕೆಲವೊಬ್ರಿಗೆ ಇಲ್ಲಿ ಎಂಗೇಜ್ಮೆಂಟ್ ತೋರಿಸ್ತಾ ಐತಿ. ಸೊ ಎಂಗೇಜ್ಮೆಂಟ್ನ ಎಲ್ಲರೂ ಕ್ಲಿಯರ್ ಮಾಡಬೇಡ್ರಿ. ಮದುವೆ ಆಗ್ಲಾರ್ದರು ಅಂತಾರಲ್ಲ, ಯಾರ ಸೆಕೆಂಡ್ ಮ್ಯಾರೇಜಿಗೆ ಹೊಂಟಿದ್ರಿ ಅಂದ್ರೆ ಎಸ್ ವಿ ವಾಂಟ್ ಮೂವ್ ಆನ್ ಅಂತಂದ್ರೆ ನಾವು ಮೂವ್ ಆನ್ ಆಗಲೇಬೇಕು. ನಮ್ಮ ಮಕ್ಳದಾರ, ಮಕ್ಕಳ ಸಲುವಾಗಿ ನಮ್ಗೆ ಸಪೋರ್ಟ್ ಬೇಕು ಅಂತ ಹೊಂಟಿದ್ರೆ ಎಸ್ ಯು ಕ್ಯಾನ್ ಗೋ. ಬಟ್ ಇದು ಹೆಂಗಾಗಿರ್ತದಂದ್ರೆ ನೀವು ಮೂವ್ ಆನ್ ಆದ್ರಂದ್ರೆ ಜಸ್ಟ್ ಫಾರ್ ದ ಬೇಸಿಸ್ ಆಫ್ ಸಪೋರ್ಟಿಂಗ್, ಮಕ್ಕಳ ಸಲುವಾಗಿ, ನನಗೊಂದು ಸಪೋರ್ಟಿಂಗ್ ಸಿಸ್ಟಮ್ ಸಲುವಾಗಿ ಹಿಂಗೆ. ಸೊ ನಿಮ್ಮ ಮನಸ್ಸೊಳಗೆ ಏನಾದರೂ ಕ್ವಶನ್ಸ್ ಇದ್ರೆ ನೀವು ಕೇಳ್ಕೊಳ್ರಿ.
ಏಂಜಲ್ ಆನ್ಸರ್ಸ್ ಏನು ಬರ್ತಾವೆ ನೋಡೋಣ ಅಂತ. ಸೊ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಯು ಡಿಸರ್ವ್ ಲವ್, ಎಸ್ ಐ ಡಿಸರ್ವ್ ಲವ್ ಅಂತಂದು ಕಮೆಂಟ್ ಮಾಡ್ಬೋದು. ನೀವು ಕಮ್ಮಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೋಬೋದು. ಎಸ್, ಅವ್ರು ಬಂದು ನಿಮ್ಮ ಮುಂದೆ ಅವ್ರ ಪ್ರೀತಿನ ಹೇಳ್ಕೊಳ್ಳಿ, ಎಕ್ಸ್ಪ್ರೆಸ್ ದೇರ್ ಲವ್ ಅಂತ ನೀವು ಇಲ್ಲೇ ಕಮೆಂಟ್ ಇದನ್ನು ಮಾಡ್ಬೋದು, ಕ್ಲೇಮ್ ಮಾಡ್ಬೋದು. ಆ ವ್ಯಕ್ತಿ ನಿಮ್ಗೇನು ಹೇಳ್ಕೊಂಡಿಲ್ಲ ಅಂದ್ರೆ ಅವ್ರದ್ದು ಏನೈತೆ ಅದು ಹೇಳ್ಕೊಂಬಿಡ್ಲಿ, ನನ್ನ ಮುಂದೆ ಬಂದು ಎಕ್ಸ್ಪ್ರೆಸ್ ಮಾಡಲಿ, ಇಷ್ಟನೋ ಕಷ್ಟನೋ. ಓಕೆ, ಅದನ್ನು ನೀವಿಲ್ಲೇ ಮಾಡ್ಬೋದು. ಎಂಗೇಜ್ಮೆಂಟ್ ಯಾವ್ದಾರ ಒಂದು ಪ್ರೀತಿ ಅಂತಲೂ ಹೇಳಲ್ಲ, ಅದು ಪ್ರೀತಿ ಆಮೇಲೆ ಗೊತ್ತಿಲ್ಲ ಅದು ಪ್ರೀತಿ, ಯಾಕಂದ್ರೆ ಇಲ್ಲಿ ಮಕ್ಕಳ ಇನ್ವಾಲ್ವ್ಮೆಂಟು ಒಂದು ಅಡ್ಜಸ್ಟ್ಮೆಂಟ್ ಇನ್ವಾಲ್ವ್ಮೆಂಟ್ ಆಗಿ ನಿಮ್ದು ಇದು ಎಂಗೇಜ್ಮೆಂಟ್ ಅಂತ ಬಂದಿರೋ ಕಾರ್ಡ್. ಹಂಗೆ ಏನೋ ಇದ್ರೆ ಅವ್ರು ಮಾಡ್ಕೊಳ್ರಿ. ಸೊ ನೀವು ಅವ್ರ ಸಲುವಾಗಿ ವೇಟ್ ಮಾಡ್ಬೋದಂದ್ರೆ ಎಷ್ಟು ಒಂದು 50-50 ಇದೆ. ಎಸ್ ಅಂತ ಹೇಳಲ್ಲ ಇಲ್ಲಿ, ಪೂರಕ ಪೂರ. ಇಫ್ ಯು ವಿಶ್ ಯು ಕ್ಯಾನ್, ಇಲ್ಲ ಆಲ್ರೆಡಿ ನಮ್ಮ ಜೀವನದಾಗ ಇನ್ನೊಬ್ರು ಬಂದಾರಂದ್ರೆ ಯು ಕ್ಯಾನ್ ಮೂವ್ ಆನ್. ಸೊ ಇದು ಕಾರ್ಡ್ ಹಿಂಗೆ ಹೇಳಿದ್ರಿಂದ ಪೂರಕ ಪೂರ ಎಸ್ ಅಂತ ಹೇಳಲ್ಲ, 50-50. ಸೊ ಒನ್ 2 3 3 ಕಾರ್ಡ್ ಇಡ್ತಾನೆ. ನಿಮ್ಗೇನಾದರೂ ಕೇಳ್ಕೊಳಂಗಿದ್ರೆ ಕೇಳ್ಕೊಳ್ರಿ, ಕ್ವಶನ್ಸ್ ಅರೈಸ್ ಆದ್ವಂದ್ರೆ. ಸೊ ಆನ್ಸರ್ ಏನು ಬರ್ತಾವೆ ನೋಡೋಣ. 1 2 3 ಇದೆ. ನೀವೇನಾರು ಅಂದ್ಕೊಂಡಿದ್ದು ಇನ್ ದ ನಿಯರ್ ಫ್ಯೂಚರ್, ಇದು ಸದ್ಯದಲ್ಲೇ ಆಗೋದೈತಿ, ಇದು ನಿಮ್ಮ ಬರೋ ದಿನಗಳಲ್ಲಿ ಲಘುನ ಆಗ್ತೈತಿ ನೀವು ಅಂದ್ಕೊಂಡಿದ್ದ ಕೆಲಸ. ರಿಕವರಿ, ಸೊ ನೀವು ನಿಮ್ಮ ಜೀವನದಾಗ ಬ್ರೇಕಪ್ ಆಗಿತ್ತು ರೀ, ನನಗೆ ನೋವಾಗಿತ್ತು, ನನ್ನ ಜಾಬ್ ಹೋಗಿತ್ತು, ಏನೋ ಆಗಿತ್ತು, ನಾನು ಭಾಳ ಡಿಪ್ರೆಷನ್ಗೆ ಹೋಗಿದ್ದೆ. ಡಿಪ್ರೆಷನ್ ವರ್ಡ್ ಒಂಥರ ಕಾಮನ್ ಆಗ್ಬಿಡೋದು ಈಗ. ನಾ ಭಾಳ ಲೋ ಫೀಲ್ ಮಾಡಾಕತ್ತಿದ್ದೆ, ಥೆರಪಿ ತೊಗೊಳಕತ್ತಿದ್ದೆ. ಸೊ ಅದರಿಂದೆಲ್ಲ ರಿಕವರಿ ಆಗ್ತದೆ ಆಗ್ತೀರಿ. ಲಾಸಸ್ ಆಗಿದ್ರೆ ಜೀವನದಾಗ ಅದರಿಂದನೂ ರಿಕವರಿ ಆಗ್ತದೆ. ನೀವೇನು ಕೇಳ್ಕೊಳಕತ್ತೀರಿ, ಸೊ ರಿಕವರಿ ಆಗ್ತದೆ ಅಂತ ಅರ್ಥ. ಕಾರ್ಡ್ ನಂಬರ್ 3 ಈಸ್ ಎಸ್. ನೀವೇನು ಕೇಳ್ಕೊಂಡಿರೋದಕ್ಕೆ ಎಸ್ ಅಂತ ಹೇಳ್ಯಾರ. ಓಕೆ, ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ರೀಡಿಂಗ್ ಒಳಗೆ ನಿಮ್ಮ ಜೀವನಕ್ಕೆ ಏನು ಬೇಕು, ನಿಮ್ಮ ಅಂದರೆ ಈ ಟಾಪಿಕ್ ಸಂಬಂಧ ಅಷ್ಟೇ, ಅದನ್ನಷ್ಟೇ ನೀವು ಕ್ಲೇಮ್ ಮಾಡಿ ಬರೀರಿ, ಅಲ್ಲಿ ಟೈಪ್ ಮಾಡಿರಿ. ನಿಮಗೆ ಯಾವ ಭಾಷೆ ಬರ್ತದೆ ಆ ಭಾಷೆ ಒಳಗೆ ಬರೀರಿ. ತಪ್ಪ ಇಂಗ್ಲೀಷ್ ತಪ್ಪ ಬರೀತೀರಿ ಅಂತಲ್ಲ, ಅದು ಇಂಗ್ಲೀಷ್ ಒಳಗೆ ಕೆಲವೊಂದ್ಸಲ ಸ್ಪೆಲ್ಲಿಂಗ್ಸ್ ತಪ್ಪಾಗ್ಬಿಟ್ರೆ ಅದು ಮೀನಿಂಗ್ ಫುಲ್ ಚೇಂಜ್ ಆಗ್ತದೆ ಅದಕ್ಕೆ. ಓಕೆ, ನಿಮಗೆ ಯಾವ ಭಾಷೆ ಬರ್ತದೆ ಆ ಭಾಷೆ ಒಳಗನ ಬರೀರಿ, ಅದು ಒಳ್ಳೆಯದು, ಚೆನ್ನಾಗಿ ಮ್ಯಾನಿಫೆಸ್ಟ್ ಆಗ್ತದೆ ಅದು. ಯಾಕಂದ್ರೆ ನೋಡೇನಿ ರೀಡಿಂಗ್ ನನಗೆ ಅರ್ಥ ಆಕವು, ಬಟ್ ಯೂನಿವರ್ಸಿಗೆ ನೀವೇನು ಕೊಡ್ತಿದ್ದೀರಿ ಕನ್ಫ್ಯೂಸ್ ಆಕತ್ತೆ ಯೂನಿವರ್ಸ್ ಅದಕ್ಕೆ. ಯಾಕಂದ್ರೆ ಕೆಲವೊಬ್ರು ಸ್ಪೆಲ್ಲಿಂಗ್ಸ್ ಬರೀತೀರಿ, ಅದು ಪೂರ ನನಗೆ ಗೊತ್ತಾಕತಿ, ಯಾಕಂದ್ರೆ ನಾ ರೀಡಿಂಗ್ ಮಾಡಿರ್ತೀನಿ, ನೀವು ಎದಕ್ಕೆ ಕ್ಲೇಮ್ ಮಾಡ್ತಿದ್ದೀರಿ ಅಂತ ಗೊತ್ತಿರ್ತೈತಿ, ನನಗೆ ಅರ್ಥ ಆಕತಿ. ಬಟ್ ನೀವು ಕ್ಲೇಮ್ ಮಾಡೋ ಮುಂದೆ ಯೂನಿವರ್ಸಿಗೆ ನೀವು ಅಲ್ಲಿ ಬರೆಯೋದೊಂದು ಮನಸ್ಸಿನಾಗ ಅನ್ಕೊಳೋದು ಕೂಡ ಫುಲ್ ಅದು. ಸೊ ನಿಮಗೆ ಗೊತ್ತಿರೋಂಥ ಭಾಷೆ, ಇಲ್ಲಾಂದ್ರೆ ಅಲ್ಲಿ ಸ್ಪೆಲ್ಲಿಂಗ್ನ ಕರೆಕ್ಟ್ ಬರೋದು, ನಾ ಗೂಗಲ್ ಐತಿ ಒಂದ್ಸಲ ಕೇಳಿ ಕರೆಕ್ಟಾಗಿ ಸ್ವಲ್ಪ ಟ್ರೈ ಮಾಡಿರಿ ಅಟ್ಲೀಸ್ಟ್. ಓಕೆ, ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ, ಅವೇಕನ್ ಟ್ಯಾರೋ ವಿತ್ ನಿಕಿತಾ. ದಿಸ್ ಈಸ್ ಯುವರ್ ಸ್ಪೇಸ್. ಇಲ್ಲಿ ನಿಮ್ಗೆ ಎಲ್ಲ ಥರದ ರೀಡಿಂಗ್ಸ್ ಸಿಗ್ತದವು, ಸ್ಪಿರಿಚುವಲ್ ಗೈಡೆನ್ಸ್, ಡೈಲಿ ಟ್ಯಾರೋ, ರಿಲೇಷನ್ಶಿಪ್ ಟ್ಯಾರೋ, ಓಕೆ, ಹೀಲಿಂಗ್ ಟ್ಯಾರೋಸ್ ಎಲ್ಲ ಸಿಗ್ತದವು. ಸೊ ನಾಳೆ ಮತ್ತೊಂದು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಾಳೆ ಸಿಗೋಣ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.